ಸರ್, ಈಗ ಲೋಕಸಭಾ ಎಲೆಕ್ಷನ್ಗೆ ನಿಮ್ಗೆ ಯಾರು ಬರಬೇಕು? ನಮಗೆ ಅಂಜಲಿ ನಿಂಬಾಳ್ಕರ್ ಅವರೇ ಬರಬೇಕು. ಆಮೇಲೆ ನಮ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದು ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು. ಆದ ಕಾರಣ ಮುಂದಿನ ದಿವಸಕ್ಕೂ ಕೂಡ ಅವರು ನಮ್ಮ ಜೊತೆಗೆ ಇರ್ತಾರೆ. ಅದರ ಜೊತೆಗೆ ನಮ್ಮ ನಿಂಬಾಳ್ಕರ್ ಬಾಯಿ ಅವರು ಕೂಡ ಕೈ ಜೋಡಿಸಿದರೆ ಕೇಂದ್ರದಲ್ಲಿ ಏನಾರು ಒಂದು ಸಮಸ್ಯೆ ಬಂದರೆ ದನಿ ಎತ್ತಲಿಕ್ಕೆ ನಿಂಬಾಳ್ಕರ್ ಬಾಯಿ ಅವರು ದನಿ ಎತ್ತಿ ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ನಿಂಬಾಳ್ಕರ್ ತಾಯಿಯವರೇ ಬರಬೇಕಂತ ನಮ್ಮ ಅಪೇಕ್ಷೆ ಇದೆ. ಅಲ್ಲ ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ದು ಕ್ಷೇತ್ರದಲ್ಲಿ. ಅವರಿಂದ ನಾವು ಏನು ವಿಚಾರ ಹೇಳಂಗಿಲ್ಲ. ಯಾಕಂತಂದರೆ ಅವರು ಆರಿಸಿ ಬರೋದು ಇಲೆಕ್ಷನ್ ಟೈಮ್ದಲ್ಲಿ ಮಾತ್ರ ಅವ್ರದ್ದು ದನಿ ಬರ್ತಿತ್ತು. ಆಮೇಲೆ ಯಾವ ಕ್ಷೇತ್ರಕ್ಕೆ ಎಲ್ಲಿ ಮುಟ್ಟಿದಾರೆ ಅನ್ನೋದು ನಮಗೂ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅವ್ರ ಟಿಕೆಟ್ ಅವ್ರ ಪಕ್ಷವರೇ ಅವ್ರನ್ನ ತೆಪ್ಪಿಸಿದ್ದಾರೆ. ಕಾರಣ ಏನಂದರೆ ಅವರು ಬರೀ ಇಲೆಕ್ಷನ್ ಬಂದಾಗ ಏನೋ ಒಂದು ಅವಾಜ್ ಹೇಳಿಬಿಟ್ರೆ ಉಳಿಕೆ ಟೈಮ್ದಲ್ಲಿ ಜನರಿಗೆ ತಲುಪಲಿಲ್ಲ. ಅವರು ತಲುಪೋದಕ್ಕಾಗಿ ಅವ್ರ ಪಕ್ಷದಿಂದನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಸರ್, ಈಗಿನ BJP ಅಭ್ಯರ್ಥಿ ಕಾಗೇರಿ ಅಂತ ಅವರು ಕೂಡ ಇದಕ್ಕೆ ಮುಂಚೆ ಸ್ಪೀಕರ್ ಆಗಿದ್ದವರು. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರ ಬಗ್ಗೆ? ನಾವು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ನಿಂಬಾಳ್ಕರ್ ತಾಯಿಯವರು ಬರಬೇಕಂತ ನಮ್ಮ ಅಪೇಕ್ಷೆ ಇದೆ.